ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ರಥಸಪ್ತಮಿ ಯಾವತ್ತು ಬಂದಿದೆ, ಹಾಗೆ ರಥಸಪ್ತಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಈ ರಥಸಪ್ತಮಿಯ ದಿವಸ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಯಾವ ಶುಭ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು, ಹಾಗೆ ಸೂರ್ಯದೇವನಿಗೆ ಅರ್ಘ್ಯ ಆಗಿರ್ಬೋದು, ಪೂಜೆಯನ್ನಾಗಿರ್ಬೋದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ರಥಸಪ್ತಮಿ ಮಾಘ ಮಾಸದಲ್ಲಿ ಬರುವಂಥ ಒಂದು ವಿಶೇಷ ಹಬ್ಬ. ಈ ರಥಸಪ್ತಮಿ ಹಬ್ಬ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಆಚರಿಸಲಾಗುತ್ತೆ. ಇದನ್ನು ಸೂರ್ಯ ಹುಟ್ಟಿದಂಥ ದಿನ ಅಂತಲೂ ಕೂಡ ಹೇಳಲಾಗುತ್ತೆ. ಈ ದಿನ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಇನ್ನು ರಥಸಪ್ತಮಿಯ ದಿನ ಮಾಡುವಂಥ ಸ್ನಾನಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಆ ದಿನ ಎಕ್ಕದ ಗಿಡದ ಎಲೆಗಳನ್ನು ನೆತ್ತಿ, ಭುಜ, ತೊಡೆ ಹಾಗೆ ಪಾದದ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡಿದ್ರೆ ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಇಷ್ಟೊಂದು ಮಹತ್ವವಿರುವಂಥ ರಥಸಪ್ತಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ರಥಸಪ್ತಮಿ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಜನವರಿ 25ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಈ ವರ್ಷ ಸೂರ್ಯದೇವನ ವಾರವಾದಂಥ ಭಾನುವಾರದ ದಿವಸನೇ ರಥಸಪ್ತಮಿ ಬಂದಿರೋದು ಬಹಳನೇ ವಿಶೇಷ. ಇನ್ನು ರಥಸಪ್ತಮಿಯ ಸಪ್ತಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಸಪ್ತಮಿ ತಿಥಿ ಆರಂಭವಾಗುವಂಥದ್ದು ಜನವರಿ 25ನೇ ತಾರೀಕು ಭಾನುವಾರದ ದಿನ ಬೆಳಗಿನ ಜಾವ 12:39 ಆರಂಭವಾಗಿ ಜನವರಿ 25ನೇ ತಾರೀಕು ಭಾನುವಾರ ದಿವಸ ರಾತ್ರಿ 11:10 ಅಂತ್ಯವಾಗುತ್ತೆ. ಸಂಪೂರ್ಣವಾಗಿರುವಂಥ ಸಪ್ತಮಿ ತಿಥಿ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ನಮಗೆ ಜನವರಿ 25ನೇ ತಾರೀಕು ಭಾನುವಾರ ದಿವಸನೇ ಬಂದಿರೋದ್ರಿಂದ ರಥಸಪ್ತಮಿಯನ್ನು ಜನವರಿ 25ನೇ ತಾರೀಕು ಭಾನುವಾರ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಇನ್ನು ಅವತ್ತಿನ ದಿವಸ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡೋದಕ್ಕೆ ಸೂಕ್ತ ಮುಹೂರ್ತ ಯಾವುದು, ಯಾವ ಸಮಯದಲ್ಲಿ ನಾವು ಸ್ನಾನವನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಜನವರಿ 25ನೇ ತಾರೀಕು ಭಾನುವಾರದ ದಿವಸ ಬೆಳಗಿನ ಜಾವ 5:07 6:46 ಕೂಡ ಸ್ನಾನ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ಸಮಯ. ಈ ಸಮಯದಲ್ಲಿ ನಿಮ್ಮ ನೆತ್ತಿಯ ಮೇಲೆ 1 ಎಕ್ಕದ ಎಲೆ, ಭುಜದ ಮೇಲೆ 2 ಎಕ್ಕದ ಎಲೆ, ಮಂಡಿಯ ಮೇಲೆ 2 ಎಕ್ಕದ ಎಲೆ ಹಾಗೆ ಪಾದದ ಮೇಲೆ 2 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಅವತ್ತಿನ ದಿವಸ ಸೂರ್ಯೋದಯ 6:46 ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೀವು ಸ್ನಾನವನ್ನು ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. 5:07 6:46 ಸುಮಾರು ನಿಮಗೆ 1.25 ಅವರ್ ಟೈಮ್ ಇರುತ್ತೆ. ಆ ಸಮಯದಲ್ಲಿ ನೀವು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾ ಸ್ನಾನವನ್ನು ಮಾಡಿ. ಇನ್ನು ಸೂರ್ಯೋದಯ ಆಗುವಾಗ ಸ್ನಾನ ಮುಗಿಸ್ಕೊಂಡು ಬಂದು ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ಮರಿಬೇಡಿ. ತಾಮ್ರದ ಚೊಂಬಲ್ಲಿ ನೀರು, ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಆ ಒಂದು ನೀರನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಇನ್ನು ರಥಸಪ್ತಮಿ ದಿನ ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ಆವತ್ತಿನ ದಿವಸ ಸೂರ್ಯದೇವನಿಗೆ ವಿಶೇಷವಾಗಿರುವಂಥ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಗೋಧಿ ಹಾಗೆ ಎಕ್ಕದ ಎಲೆಯನ್ನು ಬಳಸಿ ಆ ದೀಪವನ್ನು ಯಾವ ರೀತಿ ಹಚ್ಚಬೇಕು, ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.